ಘೋಷಣೆ ಕೂರು ಬರ್ಮಟ ಸ್ವಲ್ಪ ಹಿಂಗೆ ಆಗ್ಬಿಡ್ರಿ ಸ್ವಲ್ಪ ಹಿಂಗೆ ಲೋಗೋಟೋರೆ ನಾವು ಮತ್ತು ಎಲ್ಲ ಅಧಿಕಾರಿ ವರ್ಗದವರು ಕೂಡಿದ ಉದ್ದೇಶ ನಮಗೆಲ್ಲ ಗೊತ್ತಿದೆ. 2003ರಲ್ಲಿ ಕೇಂದ್ರ ಸರ್ಕಾರ ಯಾವ ಬಿಲ್ಲನ್ನು ಪಾಸ್ ಮಾಡಬೇಕು ಅಂಥೇಳಿ ಅಂದಿತ್ತು. ಇವತ್ತು ಅದೇ ದಿಶೆಯಲ್ಲಿ ಟಾಟಾ ಕಂಪನಿಯವರು ಖಾಸಗೀಕರಣಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದು ತಮಗೆಲ್ಲ ಗಮನಕ್ಕೆ ಗೊತ್ತಿದೆ. ಒಂದು ವೇಳೆ ನಮ್ಮ ಇಲಾಖೆ ಖಾಸಗೀಕರಣ ಆದರೆ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳಿಗೆ ಮತ್ತು ನೌಕರಿಗೆ ಏನು ತೊಂದರೆ ಆಗ್ತದೆ, ನಮ್ಮ ರೈತ ಬಾಂಧವರಿಗೆ ಏನು ತೊಂದರೆ ಆಗ್ತದೆ, ಜನಸಾಮಾನ್ಯರಿಗೆ ಏನು ತೊಂದರೆ ಆಗ್ತದೆ ಅನ್ನೋದನ್ನು ನಾವು ಈ ಮೀಡಿಯಾ ಮೂಲಕ ಮತ್ತು ಪ್ರಿಂಟ್ ಮೀಡಿಯಾ ಮೂಲಕ ತಿಳಿಸಬೇಕು ಅನ್ನುವಂಥ ವಿಷಯವನ್ನು ಇಟ್ಟುಕೊಂಡು ಸಂಘದ ಆದೇಶದ ಪ್ರಕಾರ ಇವತ್ತು ದ್ವಾರಸಭೆಯ ಮುಖ್ಯ ಸ್ಥಾನವನ್ನು, ಅಧ್ಯಕ್ಷ ಸ್ಥಾನವನ್ನು ನಮ್ಮ ಕಾರ್ಯನಿರ್ವಾಹಕ ಅಭಿಯಂತರಾಗಿರ್ತಕ್ಕಂತಹ ಆನಂದ್ ನಾಯ್ಕ್ ಸರ್ ಅವರು ವಹಿಸ್ಕೋಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಮುಖ್ಯ ಅತಿಥಿ ಸ್ಥಾನವನ್ನು ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಿರ್ತಕ್ಕಂತಹ ಅಕೌಂಟ್ ಆಫೀಸರ್ ಆಗಿರ್ತಕ್ಕಂಥ ರಮೇಶ್ ಬನ್ನೂರ್ ಸರ್ ಅವರು ವಹಿಸ್ಕೋಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಅದೇ ರೀತಿಯಾಗಿ ಕೇಂದ್ರ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರು, ಎಸ್ಕಾಮಿನ NPS ಟು OPSನ ಸದಸ್ಯರಾಗಿರ್ತಕ್ಕಂಥ ಮಧುಸೂದನ್ ಮಾಳದಕರ್ ಅವರು ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸ್ಕೋಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಅದೇ ರೀತಿಯಾಗಿ ಸಹಕಾರಿ ಸಂಘದ ಅಧ್ಯಕ್ಷರು, ಅಸಿಸ್ಟೆಂಟ್ ಅಕೌಂಟ್ ಆಫೀಸರ್ ಆಗಿರ್ತಕ್ಕಂಥ ವಿನಾಯಕ್ ಸೋಮಟ್ಟಿ ಸರ್ ಅವರು ಅತಿಥಿ ಸ್ಥಾನವನ್ನು ವಹಿಸ್ಕೋಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಅದೇ ರೀತಿಯಾಗಿ ನಾವು 10 ರಿಂದ 15 ನಿಮಿಷ ಸಮಯ ಕೇಳಿದ್ದೀವಿ ಅಧಿಕಾರಿಗಳ ಹತ್ರ. ಎಲ್ಲರನ್ನೂ ಗುರುತಿಸ್ಕೊಂತ ಹೋದರೆ ಸ್ವಲ್ಪ ಸಮಯದ ಅಭಾವ ಆಗ್ತದೆ. ಹಾಗಾಗಿ ಇಲಾಖೆಯ ಎಲ್ಲ ಶಾಖಾಧಿಕಾರಿಗಳು, ಎಲ್ಲ ಕಿರಿಯ ಅಭಿಯಂತರರು ಹಾಗೂ ಆತ್ಮೀಯ ನನ್ನ ಎಲ್ಲ ನೌಕರರ ಬಂಧುಗಳನ್ನು ಮತ್ತೊಮ್ಮೆ ಮಗದೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಸಿಸಿಗಳಾಗಿರ್ತಕ್ಕಂಥ ಮಧುಸೂದನ್ ಮಾಳದಕರ್ ಅವರು ಈ ಖಾಸಗೀಕರಣದ ಸಲುವಾಗಿ ಒಂದೆರಡು ಮಾತುಗಳನ್ನಾಗಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ. ಕೊಡುವ ಉದ್ದೇಶ ಏನಂದ್ರೆ ಖಾಸಗೀಕರಣದ ವಿರೋಧ. ಈಗಾಗಲೇ KRCಗೆ ಟಾಟಾ ಪವರ್ದವರು ಒಂದು ಅಪ್ಲಿಕೇಶನ್ ತಾವು ವಿದ್ಯುತ್ ಸರಬರಾಜು ಮಾಡ್ತೀವಿ ಅಂತೇಳಿ ಒಂದು ಅಪ್ಲಿಕೇಶನ್ ಕೊಟ್ಟದಕ್ಕೆ ಕೊನೆಯ ದಿನಾಂಕ 23/6/2026 ಅಂತೇಳಿ ನಮಗೆಲ್ಲರಿಗೂ ತಿಳಿದಂತೆ ಇರ್ತದೆ. ಮತ್ತು ಈಗ ಇದನ್ನ ವಿರೋಧ ಬಹಳ ಮುಖ್ಯವಾಗಿದೆ. ಯಾಕಂದ್ರೆ ಇದರಿಂದ ಮಾರಕವಾಗಿದ್ದು ರೈತರಿಗೆ ಮತ್ತು ಏನು ನಮ್ಮ ಸರ್ಕಾರದ ಯೋಜನೆಗಳಿದಾವಲ್ಲ ಅದಕ್ಕೆ ಭಾಳ ಮಾರಕವಾಗ್ತೈತಿ ಮತ್ತು ನಮಗೂ ಅದರಿಂದ ಭಾಳ ಮಾರ್ಕ್ ಐತಿ. ಈಗ ಒಂದು ಎಕ್ಸಾಂಪಲ್ ಏನಂದ್ರೆ, ಒಬ್ಬ ಯಾವುದೋ ಒಂದು ನೌಕರಸ್ಥ ಇವತ್ತಿನ ದಿವಸ ಕೆಲಸ ಟೈಮ್ನಾಗ ಆಗ್ಬಾರ್ದ, ಅದ್ರ ಒಂದು ಹಂಗ ವಿಷಯ ಹೇಳ್ತೀನಿ, ತೀರ್ಕೊಂಡಂದ್ರೆ ಅವರಿಗೆ ಅನುಕಂಪ ಆಧಾರಿತ ಇವೆಲ್ಲ ಬರೋದು ಭಾಳ ಕಠಿಣ ಆಗ್ತಾವ. ಮತ್ತು ಏನು ಸರ್ಕಾರದ ಸೌಲಭ್ಯಗಳದಲ್ಲ ಇವು ಬರೋದು ಭಾಳ ಕಠಿಣ ಇರ್ತೈತಿ. ಕಂಪ್ನಿ ಲೆವೆಲ್ದಾಗ ಕಂಪ್ನಿ ಆಕ್ಟ್ ಒಳಗೆ ಹೋಗ್ತೈತಿ. ಆದ್ದರಿಂದ ದಯವಿಟ್ಟು ನಮ್ಮ ಏನು ಸೆಂಟ್ರಲ್ ಕಮಿಟಿಯವರು
ನಮಗೆ ಏನು ಡೈರೆಕ್ಷನ್ ಕೊಟ್ಟರಲ್ಲ ಆ ರೀತಿ ನಾವು ಮಾಡಾಕತ್ತೀವಿ. ಇದಕ್ಕೆ ಸೆಂಟ್ರಲ್ ಕಮಿಟಿಯವ್ರಿಗೆ ನಾವು ಏನು ತಿಳಿಸೋದೇನಪ್ಪ ಅಂದ್ರೆ ಅವ್ರ ಜೊತೆ ನಾವು ಅದೀವಿ ಮತ್ತು ಅವ್ರ ಏನು ಮಾರ್ಗದರ್ಶನ ಇರ್ತಾರಲ್ಲ ಅದಕ್ಕೆ ನಾವು ಎಲ್ಲರೂ ಒಗ್ಗಟ್ಟಾಗಿ ಮಾಡೋಣ ಅಂತೇಳಿ ನಾನೊಂದು 2 ಮಾತು ಮುಗಿಸ್ತೀನಿ. ಎಲ್ಲ ಗಮನಿಸಿದ್ದೀವಿ. ಸಂಘ ಯಾವಾಗ ಕರೆ ಕೊಡ್ತದೋ ಅವಾಗ ನಾವು ಸನ್ನದ್ಧರಾಗಿರಬೇಕು. ಈ ರಾಜ್ಯದ ಸಾಮಾನ್ಯ ಮುಖ್ಯಮಂತ್ರಿಗಳನ್ನ ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. ಈ ವೀಕಲ್ಲಿ ಆಗಿರ್ಬೋದು, ಮುಂದಿನ ವೀಕದಲ್ಲಿ ದಿನಾಂಕವನ್ನು ಕೇಳಿದ್ದಾರೆ. ದಿನಾಂಕವನ್ನು ಕೊಟ್ಟ ತಕ್ಷಣ ನಾವೆಲ್ಲರೂ ಉಗ್ರ ಹೋರಾಟಕ್ಕೆ ಅಥವಾ ಶಾಂತಿಯುತ ಹೋರಾಟಕ್ಕೆ ಸಂಘ ಯಾವ ರೀತಿ ಕರೆಯನ್ನು ಕೊಡ್ತದೋ ಅದಕ್ಕೆ ನಾವೆಲ್ಲರೂ ಸನ್ನದ್ಧರಾಗಬೇಕು. ನಾವು ನಿಮ್ಮ ಪರವಾಗಿ ಕೇಂದ್ರ ಸಮಿತಿಗೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತೇವೆ. ರಾಮದುರ್ಗಿನ ಉಪವಿಭಾಗ ಮತ್ತು ವಿಭಾಗ ಕಚೇರಿಯ ಎಲ್ಲ ಅಧಿಕಾರಿಗಳು ಮತ್ತು ನೌಕರರು ನಿಮ್ಮ ಜೊತೆ ಇದ್ದೇವೆ. ನೀವು ನಮ್ಮ ಹಿತ ಕಾಪಾಡಲಿಕ್ಕೇ ಇದ್ದೀರಿ. ನಿಮ್ಮ ಜೊತೆ ನಾವು ಯಾವಾಗಲೂ ಇರ್ತೇವೆ ಅನ್ನುವಂಥದ್ದನ್ನು ನಿಮ್ಮ ಪರವಾಗಿ ನಾವು ಸಂದೇಶವನ್ನು ರವಾನೆ ಮಾಡ್ತೇವೆ. ತದನಂತರ ನಾವು ಈ ಮೀಡಿಯಾಕ್ಕೆ ಒಂದು ವಿನಂತಿ ಏನು ಅಂತಂದ್ರೆ, ಈ ಖಾಸಗೀಕರಣ ಆದ್ರೆ ರೈತರಿಗೆ ಯಾವ ರೀತಿ ತೊಂದರೆ ಆಗ್ತದೆ, ಜನಸಾಮಾನ್ಯರಿಗೆ ಯಾವ ರೀತಿ ತೊಂದರೆ ಆಗ್ತದೆ, ನಾವು ಇವತ್ತು ಉಡ್ತಿರ್ತಕ್ಕಂಥ ಬಟ್ಟೆಯನ್ನು ನೇಯ್ತಿರ್ತಕ್ಕಂಥ ನೇಕಾರರಿಗೆ ಸರ್ಕಾರದಿಂದ ಸಿಗುತ್ತಿರ್ತಕ್ಕಂಥ ಸವಲತ್ತುಗಳು ಯಾವ ರೀತಿ ಮುಂದಿನ ದಿನಗಳಲ್ಲಿ ಬದಲಾವಣೆ ಆಗ್ತಾವೋ ಇದನ್ನೆಲ್ಲವೂ ಕೂಡ ನನ್ನ ಪವರ್ ಮ್ಯಾನ್ಗಳು, ನಮ್ಮ ಮೀಡಿಯಾ ಬಂಧುಗಳು ಎಲ್ಲ ಜನಸಾಮಾನ್ಯರಿಗೆ ತಿಳಿಸುವಂಥ ಕೆಲಸ ತಾವು ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ, ಈಗ ಈ ಕಾರ್ಯಕ್ರಮದ ಈ ದ್ವಾರ ಸಭೆಯ ಅಧ್ಯಕ್ಷ ಸ್ಥಾನ ಕಾರ್ಯನಿರ್ವಾಹಕ ಅಭಿಯಂತರರು ಆಗಿರ್ತಕ್ಕಂಥ ಶ್ರೀ ಆನಂದ್ ನಾಯಕ್ ಸರ್ ಅವರು ಈ ಖಾಸಗೀಕರಣ ವಿರೋಧವಾಗಿ 1-2 ಮಾತುಗಳನ್ನು ಆಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಮುಖ್ಯವಾಗಿ ಹಸಿರು ಬಟ್ಟೆಯಲ್ಲಿ ಬಂದಿರತಕ್ಕಂಥ ಸಹೋದರರಿಗೆ ಆತ್ಮೀಯ ಸ್ವಾಗತವನ್ನು ಕೊಡ್ತೀನಿ. ಅಲ್ಲದೆ ಉಪವಿಭಾಗದ ಮಹಿಳಾ ಸಿಬ್ಬಂದಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸುತ್ತಾ, ಅದರಂತೆ ಈ ವೇದಿಕೆಯನ್ನು ಹಮ್ಮಿಕೊಂಡಿರ್ತಕ್ಕಂತಹ ಸಿ ಆದಂಥ ಮಾಳದ್ಕರ್ ಅವರು, ಅದರಂತೆ ಅಧ್ಯಕ್ಷರು ಮತ್ತು ನನ್ನ ಎಲ್ಲ ಅಣ್ಣ ತಮ್ಮಂದಿರು ಹಾಗೂ ಮಾಧ್ಯಮದ ಮಿತ್ರರೇ, ಇವತ್ತಿನ ದಿವಸ ಈ ಖಾಸಗೀಕರಣ ಎಂಬುದು ಒಂದು ನಮ್ಮ ಹೆಸ್ಕಾಮಿಗೆ ಬಂದಿರೋದು ಅಥವಾ ಈ ಎಲೆಕ್ಟ್ರಿಕಲ್ ಈ ಒಂದು ಡಿಪಾರ್ಟ್ಮೆಂಟಿಗೆ ಬಂದಿರೋದು ಇದು ಒಂದು ನಮಗೆ ಬಹಳ ದುಃಖದಾಯಕ ಸಂಗತಿ. ಕಾರಣ ಇವತ್ತಿನ ದಿವಸ ನಾವುಗಳು ಕೂಡ ಯಾವುದೇ ಕಡಿಮೆ ಇಲ್ಲ, ಯಾವುದೇ ಖಾಸಗೀಕರಣ ಕಡೆ ಖಾಸಗಿಯವರು ಮಾಡುವಂಥ ಕೆಲಸವನ್ನು ನಾವು ಅಚ್ಚುಕಟ್ಟಾಗಿ ನಾವು ಮಾಡಿ ಇವತ್ತಿನ ದಿವಸ ಹೆಸರುವಾಸಿಯಾಗಿದ್ದೀವಿ. 24 ತಾಸುಗಳಲ್ಲಿ ಸುಟ್ಟು ಟಿ ಸಿ ಕೊಡ್ತೀವಿ, ಸಂಬಂಧಪಟ್ಟ ಎಲ್ಲ ಫೀಡರ್ ಮೇಂಟೈನ್ ಮಾಡ್ತೀವಿ. ರಾತ್ರಿ ಹಗಲು ನಮ್ಮ ಹುಡುಗರೆಲ್ಲ ಕೆಲಸ ಮಾಡಿ ಒಂದು ಒಳ್ಳೆಯ ಬಾಂಧವ್ಯವನ್ನು ಹೊಂದಿರುತ್ತಾರೆ, ರೈತರದ್ದು ಒಂದು ಮನೆಗೆದ್ದಿರ್ತಾರೆ. ಸೊ ಇಂಥ ಸಮಯದಲ್ಲಿ ಒಂದು ಖಾಸಗೀಕರಣ ನಮಗೆ ಭಾಳ ದುಃಖದಾಯಕ ಸಂಗತಿ. ಆದ ಕಾರಣ ನಾವು ಇದನ್ನು ಭಾಳ ತೀಕ್ಷ್ಣವಾಗಿ ವಿರೋಧಿಸುತ್ತೇವೆ ಮತ್ತು ನಾವು ಇದನ್ನು ಮಾಡಬಾರ್ದು ಅನ್ನುವಂಥ ಮನವರಿಕೆ ಜನಸಾಮಾನ್ಯರಲ್ಲಿ ಹಾಗೂ ನಾವು ಮಾನ್ಯ ಶಾಸಕರವರಿಗೆ ನಮ್ಮ ಒಂದು ಪತ್ರದ ಮುಖೇನ ಅವರಿಗೆ ನಮ್ಮ ವಿರೋಧವನ್ನು ವ್ಯಕ್ತಪಡಿಸುತ್ತೇವೆ. ಸಾಹೇಬರು ಇವತ್ತು ನಮಗೆ ಈ ಒಂದು ಸಮಯದಲ್ಲಿ ಅವರ ಅನುಪಸ್ಥಿತಿಯಲ್ಲಿ ಅವರು ಬಂದಾಗ ಈ ಒಂದು ವಿರೋಧ ಪತ್ರವನ್ನು, ಖಾಸಗೀಕರಣದ ವಿರೋಧ ಪತ್ರವನ್ನು ನಾವು ಪತ್ರದ ಮುಖೇನ ಅವರಿಗೆ ಅವರು ತಿಳಿಸುವಂಥ ಕಾರ್ಯ ಮಾಡ್ತೀವಿ. ಆದಷ್ಟು ನಾವು ಎಷ್ಟೇ ಹೇಳುವುದೇನಪ್ಪ ಅಂತಂದರೆ, ಈ ಹಸಿರು ಸೇನೆ ಇದೆಯಲ್ಲ, ಇದು ಒಗ್ಗಟ್ಟಾಗಿ ಕೆಲಸ ಮಾಡಿ ತೋರಿಸ್ಬೇಕು. ನಾವು ಅದೀವಿ ಮಾಡ್ತೀವಿ ಅನ್ನುವಂಥ ಒಂದು ಮನೋಭಾವನೆ ಏನೈತಲ್ಲ, ಆ ಮನೋಭಾವನೆ ಇಟ್ಕೊಂಡು ಕೆಲಸ ಮಾಡಬೇಕು. ಖಾಸಗೀಕರಣ ಆಗ್ತೈತಿ ಅದು ಮುಂದಿಂದು. ಆದರೆ ಇವತ್ತಿಗೆ ನಾವು ಯಾವ ಒಗ್ಗಟ್ಟಿನಿಂದ ಏನು ಕೆಲಸ ಮಾಡ್ತೀವಿ, ಜನಸಾಮಾನ್ಯರು ಏನು ಮನಸ್ಸು ಗೆದ್ದಿದ್ವಿ ಅದೇ ಥರ ನಾವು ದುಡಿತೀವಿ, ಮುನ್ನಡೆ ಮಾಡ್ತೀವಿ, ಮುನ್ನಡೆ ಸಾಗಿಸ್ತೀವಿ. ಈ ಒಂದು ಹೆಸ್ಕಾಮಿನ ಒಂದು ಹೆಸರು ತರ್ತೀವಿ, ರಾಮದುರ್ಗದ ಹೆಸರು ತರ್ತೀವಿ. ತಾಲೂಕಿನ ಎಲ್ಲ ನಮ್ಮ ಕನ್ಸ್ಯೂಮರ್ಸ್ ಆಗಲಿ ಯಾರೋ ಆಗಲಿ ನಿಮ್ಗೆ ಏನೋ ಸಂಪರ್ಕಿಸಿದ್ರೆ ದಯವಿಟ್ಟು ಆ ಕೆಲಸಗಳನ್ನು ಏನು ಮಾಡ್ತಾ ಇದ್ದೀರಿ ಅದೇ ಒಂದು ಒಳ್ಳೆಯ ಮನೋಭಾವನೆಯಿಂದ ಮುಂದೆ ಕಾರ್ಯವಹಿಸಿ ಇದನ್ನೇನೈತೆ ನಾವು ವಿರೋಧ ಪ್ರಕಟ ಮಾಡಿದ್ದಂಥ ಎಲ್ಲ ನನ್ನ ಇವತ್ತಿಗೆ ನನ್ನ ಸಹೋದರಿಯರಿಗೆ ಧನ್ಯವಾದವನ್ನು ಹೇಳ್ತಾ, ಮಾಧ್ಯಮ ಮಿತ್ರರು ನಾವು ತಮ್ಮ ಇದರ ಮೀಡಿಯಾ ಮುಖಾಂತರ ಎಲ್ಲ ಪ್ರಕಟಿಸಿ ವಿರೋಧವನ್ನು ವ್ಯಕ್ತಪಡಿಸಬೇಕು. ಕಾರಣ ಇದು ರೈತರಿಗೂ ಹಾಗೂ ಜನಸಾಮಾನ್ಯರಿಗೂ ಎಲ್ಲರಿಗೂ ಬಹಳ ಸಂಕಷ್ಟ ಪರಿಸ್ಥಿತಿ ತರುವಂಥ ವಿಚಾರವಿದೆ. ಇದಕ್ಕೆ ನಾವು ವಿರೋಧಿಸ್ತೀವಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಸೈಲೆಂಟ್ ಇರಪ್ಪ. ಸರ್ ಹೇಳಿ, ಇವತ್ತು ಪ್ರತಿಭಟನೆ ವಿಷಯ ಏನು? ಇವತ್ತಿನ ಪ್ರತಿಭಟನೆ ವಿಶೇಷ
ಇವತ್ತಿನ ಪ್ರತಿಭಟನೆಯ ವಿಶೇಷ ಏನಂದರೆ, ಈಗ ಏನು ಇವು ಎಲ್ಲ ಕಂಪ್ನಿಗಳು ನಮ್ಮ ಏನು 5 ಕಂಪ್ನಿಗಳು ಅದಲ್ಲ ಕರ್ನಾಟಕ ರಾಜ್ಯಾದ್ಯಂತ, ಇದಕ್ಕೆ ಒಂದು ವಿದ್ಯುತ್ ಜಾಲದ ಡಿಸ್ಟ್ರಿಬ್ಯೂಷನ್ ಟಾಟಾ ಟ್ರಾನ್ಸ್ಪೋರ್ಟ್ ಅವರು ಒಂದು ಅಪ್ಲಿಕೇಶನ್ ಹಾಕಿದ್ದಾರೆ ನಮ್ಮ KRCಗೆ. ಅವರು ಒಂದು ವಿದ್ಯುತ್ ಸರಬರಾಜು ಮಾಡ್ತೀನಿ ಅಂತೇಳಿ. ಇದರಿಂದ ಒಂದು ದೊಡ್ಡ ಮಾರಕ ಐತಿ ನಮ್ಮ 5 ಕಂಪ್ನಿಗೆ. ಅದರೊಳಗೆ ನಮ್ಮದು ಹೆಸ್ಕಾಮ್ ಕಂಪ್ನಿಗೆ 3 ಜಿಲ್ಲೆಗಳನ್ನು ಈಗಾಗಲೇ ಆರಿಸಿ ಅಂಥೇಳಿ ಪೇಪರ್ನಾಗ ಅಥವಾ ನಿಮ್ಮ ಮೀಡಿಯಾದಾಗೆಲ್ಲ ಬಂದಿದ್ದಾವೆ. ಅದರೊಳಗೆ 3 ಯಾವ್ಯಾವ ಅಂದ್ರೆ ಧಾರವಾಡ, ಉತ್ತರ ಕನ್ನಡ ಮತ್ತು ಬೆಳಗಾವಿ ಜಿಲ್ಲೆಯನ್ನು ಆರಿಸಿದ್ದಾರೆ. ಅದಕ್ಕೆ ಇದರಿಂದ ಒಂದೊಂದು ಹಂತವಾಗಿ ಅವರು ಪ್ರೈವೇಟೇಷನ್ಗೆ ಕಾಲಿಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಪ್ರತಿಯಾಗಿ ನಾವು ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡತ್ತೀವಿ. ಮತ್ತು ಇದರಿಂದ ಭಾಳ ಗ್ರಾಹಕರಿಗೆ ಮತ್ತು ಮೂಲ ಏನಂದ್ರಪ್ಪ ಅಂದರೆ ರೈತರಿಗೆ ಇದರಿಂದ ಭಾಳ ತೊಂದರೆ ಐತಿ. ಇವತ್ತಿನ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಜಿಯೋದವ್ರು ಹೆಂಗೆ ಬಂದ್ರೆ 199 ಬಂದ ಇವತ್ತು 399 ಅದಾರ. ಅದೇ ರೀತಿ ಇವತ್ತು ಕಡಿಮೆ ರೇಟ್ ಒಳಗೆ ಕರೆಂಟ್ ಕೊಡ್ತೀನಿ ಅಂತೇಳಿ ನಾಳೆ ಅವರು ಏನು ಹೇಳ್ತಾರಲ್ಲ ಆ ರೇಟಿಗೆ ನಾವು ಒಪ್ಪಬೇಕಾಗತ್ತೆ. ಅದಕ್ಕೆ ಇದರಿಂದ ನಮ್ಮ ಗ್ರಾಹಕರಿಗೆ ಮತ್ತು ರೈತರಿಗೆ ಭಾಳ ತೊಂದರೆ ಆಗ್ತೈತೆ ಮತ್ತು ಭಾಳ ಹೊರೆನೂ ಆಗುತ್ತೆ ಅಂತೇಳಿ ನಾವು ವಿರೋಧ ಮಾಡ್ತಾಯಿದ್ದೀವಿ. ಇದರಿಂದ ನಮ್ಮ ನೌಕರರಿಗೆ, ಮುಖ್ಯವಾಗಿ ನೌಕರರು ಮತ್ತು ಗುತ್ತಿಗೆದಾರರು, ನಮ್ಮಲ್ಲಿ ಇರ್ತಕ್ಕಂಥ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳಿಗೆ ಭಾಳ ಮಾರಕ ಇರ್ತದೆ. ಆದ್ದರಿಂದ ಇದಕ್ಕೆ ತೀವ್ರವಾಗಿ ಪ್ರತಿಭಟನೆ ಮಾಡ್ತೀವಿ. ನಮ್ಮ ರಾಮದುರ್ಗ ವಿಭಾಗ ಮತ್ತು ಉಪವಿಭಾಗದ ಕಚೇರಿಯ ನೌಕರರು ಮತ್ತು ಸಿಬ್ಬಂದಿಗಳು ಹಾಗೂ ನಮ್ಮ ಗುತ್ತಿಗೆದಾರರಿಂದ ಮತ್ತು ಗ್ರಾಮ ವಿದ್ಯುತ್ ಪ್ರತಿನಿಧಿಯಿಂದ ಮತ್ತು ನಮ್ಮ ಅಧಿಕಾರಿಗಳಿಂದ ಇಂಥೇಳಿ ನಾನು ಹೇಳಲು ಬಯಸ್ತೇನೆ ತಮ್ಮ ಮೀಡಿಯಾ ಮುಂದೆ. ದಯವಿಟ್ಟು ಹೇಳಿ. ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್, ಸರ್ಕಾರಕ್ಕೆ ಈಗಿರ್ತಕ್ಕಂಥ ನಮ್ಮ ಮಾನ್ಯ ಶಾಸಕರಾದಂಥ ಅಶೋಕ್ ಪಟ್ಟಣವರು ನಾವು ಇದಕ್ಕೆ ಮನವಿ ಕೊಡ್ತಾ ಇದ್ದೀವಿ. ದಯವಿಟ್ಟು ಇದರ ಮುಖ್ಯಮಂತ್ರಿಯವರಿಗೆ ಹಾಗೂ ನಮ್ಮ ಇಂಧನ ಸಚಿವರಿಗೆ ಇದನ್ನು ನಮ್ಮ ಮನವಿ ತಮ್ಮ ಮನವಿನೂ ಇದ್ರ ಜೊತೆ ನಮ್ಮ ಮನವಿ ಜೊತೆನೂ ತಮ್ಮ ಮನವಿ ಕೊಡ್ರಿ. ಇದಕ್ಕೆ ಪ್ರತಿಯಾಗಿ ಇದನ್ನು ತಡೆಗಟ್ಟ್ರಿ ಅಥವಾ ಇದನ್ನು ಸಂಪೂರ್ಣವಾಗಿ ಇದನ್ನು ತೆಗೀರಿ ಖಾಸಗೀಕರಣ ಅಂತೇಳಿ ನಾವು ಮನವಿ ಮಾಡ್ತಾಯಿದ್ವಿ. ಸರ್, ಇದರಿಂದ ನಮ್ಮ ಸಿಬ್ಬಂದಿಗೆ ಹೆಂಗೆ ಅಂದ್ರೆ ಸರ್, ಅವ್ರು ಏನು ಹೇಳ್ತಾರಲ್ಲ ಅದ್ರ ಪ್ರಕಾರ ಮಾಡಬೇಕಾಗ್ತೈತಿ. 10-15 ಸಾವಿರ ರೂಪಾಯಿಗೆ ಏನು ದುಡಿತಾರಲ್ಲ ಆ ಟೈಪ್ದಾಗ ತಂದಿಡ್ತಾರೆ. ಒಂದು ಎರಡನೇದು ಏನು ನಮಗೆ ಕಷ್ಟಪಟ್ಟು ಇವತ್ತು ರಾತ್ರಿ ಹಗಲನ್ನ ಏನು ಕೆಲಸ ಮಾಡ್ತಿರ್ತಾರಲ್ಲ ನಮ್ಮ ಪವರ್ ಮ್ಯಾನ್ಗಳು, ಅವ್ರಿಗೆ ಏನಾರ ವಿದ್ಯುತ್ ಅಪಘಾತ ಆದರೆ ಅವ್ರಿಗೆ ಏನು ಸಿಗ್ತಾಳೋ ಅವು ಸೌಲಭ್ಯ ಸಿಗೋದಿಲ್ಲ. ಪ್ಲಸ್ ಯಾರು ಮರಣಾಂತಿಕ ಹೊಂದಿದ್ರು ಅವ್ರಿಗೆ ಯಾವುದೇ ರೀತಿಯ ಅನುಕಂಪ ಆಧಾರಿತ ಕೊಡ್ತಾರೋ ಇಲ್ಲೋ ಯಾವುದೇ ರೀತಿಯ ಅವ್ರು ಇದನ್ನು ಭರವಸೆಗಳಿಲ್ಲ. ಏನು ಸರ್ಕಾರದ ನಿಯಮ ಅದಾವಲ್ಲ ಅದನ್ನೇ ಇರಲಿ ಅಂತೇಳಿ ನಾವು ಬಯಸ್ತೀವಿ. ಆತ್ಮೀಯರೇ, ಇವತ್ತು ಏನು ಟಾಟಾ ಕಂಪನಿ ಖಾಸಗೀಕರಣ ಮಾಡಲಿಕ್ಕೆ ಅರ್ಜಿ ಹಾಕಿದೆ, ಅದಕ್ಕೆ ರಾಮದುರ್ಗದ ಉಪವಿಭಾಗ ಮತ್ತು ವಿಭಾಗದ ವತಿಯಿಂದ ತೀವ್ರ ವಿರೋಧ ಇದೆ. ಉದ್ದೇಶ ಏನು ಅಂತಂದ್ರೆ, ಎಷ್ಟೋ ನನ್ನ ಪವರ್ ಮ್ಯಾನ್ಗಳು ಪ್ರಾಣವನ್ನು ತೆತ್ತಿ ಇವತ್ತು ಇಂಥ ಒಂದು ಕಚೇರಿ ಒಳಗೆ ಕೂತ್ಕೊಂಡಿವಿ ಅಂತಂದ್ರೆ ಅದು ನನ್ನ ಹೆಮ್ಮೆಯ ಪವರ್ ಮ್ಯಾನ್ಗಳಿಂದ. ಆ ಪವರ್ ಮ್ಯಾನ್ಗಳು ಪ್ರಾಣ ಎಷ್ಟೋ ಮಂದಿ ತ್ಯಾಗ ಮಾಡಿ ಇವತ್ತು ಈ ಒಂದು ಸಂಘ ಸಂಸ್ಥೆಯನ್ನು ಕಟ್ಟಿ ಇವತ್ತು ನಮ್ಮ ವಿದ್ಯುತ್ ಇಲಾಖೆ ಕ್ಷೇತ್ರ ಇಷ್ಟು ದೊಡ್ಡದಾಗಿದೆ. ಇವತ್ತು ಇಲ್ಲಿವರೆಗೂ ತಂದಿರತಕ್ಕಂಥ ಒಂದು ಸಂಸ್ಥೆಯನ್ನು ಇವತ್ತು ಖಾಸಗೀಕರಣ ಕೊಡಲಿಕ್ಕೆ ರಾಜ್ಯ ಸರ್ಕಾರ ಏನಾದರೂ ಮುಂದೆ ಆದರೆ, ಸಂಘ ಏನಾದರೂ ನಮಗೆ ಕರೆ ಕೊಟ್ಟರೆ, ನಮ್ಮ ಸಂಘ ಏಷ್ಯಾ ಖಂಡದಲ್ಲಿ ದೊಡ್ಡ ಸಂಘ ಯಾವ ರೀತಿ ಕರೆ ಕೊಡ್ತದೆ ಆ ಕರೆಗೆ ನಾವು